ತುಂಬಾ ಜನ ಇವತ್ತಿನ ನಿಫ್ಟಿ ಮೂವ್ಮೆಂಟ್ ನೋಡಿ, ಎಸ್ಪೆಷಲಿ 25,300 ಮತ್ತೆ 25,400 ಲೆವೆಲ್ ನ ಲೈವ್ ಅಲ್ಲಿ ನೋಡ್ಬಿಟ್ಟು ನನಗೆ ಮೆಸೇಜ್ ಮಾಡಿದ್ರೆ, ದಯವಿಟ್ಟು ನೀವು ಅಲ್ಲಿ ಮೆಸೇಜ್ ಮಾಡೋದಕ್ಕಿಂತ ನನಗೆ ಪರ್ಸನಲಿ ನನಗೆ ಮೆಸೇಜ್ ಮಾಡೋದಕ್ಕಿಂತ ನೀವೇನ್ ಮಾಡಿ ಅಂತಂದ್ರೆ ವಿಡಿಯೋದಲ್ಲಿ ಕಮೆಂಟ್ ನ ಮಾಡಿ, ಪ್ಲಸ್ ಟೆಲಿಗ್ರಾಮ್ ಅಲ್ಲಿ ರಿಯಾಕ್ಟ್ ನ ಮಾಡಿ ಅಥವಾ ವಾಟ್ಸ್ಆಪ್ ಅಲ್ಲಿ ರಿಯಾಕ್ಟ್ ನ ಮಾಡಿ. ಇದರಿಂದ ಏನಾಗುತ್ತೆ ಅಂದ್ರೆ ಬೇರೆಯವ್ರಿಗೆ ಮೋಟಿವೇಶನ್ ಸಿಗುತ್ತೆ. ಸೊ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ವರ್ಕ್ ಆಗ್ತಾ ಇದೆ, ಲೈವ್ ಅಲ್ಲಿ ನಮಗೆ ನೋಡೋಕೆ ಸಿಗ್ತಾ ಇದೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮನಿ ಮಾರ್ಕೆಟ್ ಕನ್ನಡ ಚಾನಲ್ಗೆ ಆಸ್ ಯೂಶುವಲ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ನ ಮಾಡ್ತಾ ಹೋಗೋಣ. 25,342 ಲೆವೆಲ್ಗೆ ಕ್ಲೋಸಿಂಗ್ ನ ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿ 59,598 ಲೆವೆಲ್ಗೆ ಕ್ಲೋಸಿಂಗ್ ನ ಕೊಟ್ಟಿದೆ. ನೀವು ಟೆಲಿಗ್ರಾಮ್ ಅಲ್ಲಿ ಇದ್ದೀರಾ ಅಂತಂದ್ರೆ ನೀವು ನೋಡಿರ್ಬೋದು ನಾನು ಶೇರ್ ಮಾಡಿರ್ತಕ್ಕಂಥ ಚಾರ್ಟ್. ಸೊ ಏನಾಯ್ತು, ನಿಫ್ಟಿ ಅನ್ಕೊಂಡಿರೋ ತರ ಗ್ಯಾಪ್ ಅಪ್ ಓಪನಿಂಗ್ ಕೂಡ ಸಿಕ್ತು. ಸೊ ಇವತ್ತು ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹೇಗೆ ನಮ್ಮ 200 ಡೇಸ್ ಮೂವಿಂಗ್ ಎವರೇಜ್ ಮೂವ್ ಆಗ್ತಾ ಇದೆ. ಸೊ ಇವಾಗ ಎಲ್ಲೋಗಿದೆ, ಎಕ್ಸಾಕ್ಟ್ ಆಗಿ ಇವತ್ತಿನ ಲೋ ಆಗಿರ್ತಕ್ಕಂಥ 25,187 ಲೆವೆಲ್ಗೆ ಆಲ್ಮೋಸ್ಟ್ ಲೋ ಏನಿದೆ ಆ ಪ್ಲೇಸ್ಗೆ 200 ಡೇಸ್ ಮೂವಿಂಗ್ ಎವರೇಜ್ ಇಲ್ಲಿ ಪ್ಲೇಸ್ ಆಗಿದೆ. ಇದು ಏನ್ ಮಾಡುತ್ತೆ 200 ಡೇಸ್ ಮೂವಿಂಗ್ ಎವರೇಜ್? ಸೊ ಯಾವಾಗ ಪ್ರೈಸ್ ಈ 200 ಡೇಸ್ ಮೂವಿಂಗ್ ಎವರೇಜ್ ಹತ್ರ ಬರ್ತಾ ಹೋಗುತ್ತೋ ಅವಾಗ ಅದೇನ್ ಮಾಡುತ್ತೆ, ಈ ತರ ಮೇಲ್ಗಡೆ ಪುಷ್ ಮಾಡ್ತಾ ಹೋಗುತ್ತೆ. ಸೊ ಪುಷ್ ಮಾಡ್ತಾ ಹೋದಾಗೆಲ್ಲ ಏನಾಗುತ್ತೆ, ನಿಫ್ಟಿ ಮೇಲ್ಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿನ್ನೆ ವಿಡಿಯೋದಲ್ಲೇ ನಾನು ಟ್ರೆಂಡ್ ಲೈನ್ ಡ್ರಾ ಮಾಡಿದೆ. ಸೊ ಟ್ರೆಂಡ್ ಲೈನ್ ನ ಕ್ರಾಸ್ ಮಾಡಿ ಕ್ಲೋಸಿಂಗ್ ಕೂಡ ಕೊಟ್ಟಿದೆ ಅಂತ ಹೇಳಿದೆ. ನಮಗೆ 200 ಡೇಸ್ ಮೂವಿಂಗ್ ಎವರೇಜ್ ನೋಡಿ ಏನ್ ಮಾಡಿದೆ ಇಲ್ಲಿ. ಸೊ ಇಲ್ಲಿ ಸಪೋರ್ಟ್ ಆಗಿ ಲೈವ್ ಅಲ್ಲಿ ನಮಗೆ ಆಕ್ಟ್ ಮಾಡಿದೆ. ಸೊ ನೆಕ್ಸ್ಟ್ ನಮ್ಮ ಇಂಪಾರ್ಟೆಂಟ್ ಝೋನ್ ಏನಾಗುತ್ತೆ, ರೆಸಿಸ್ಟೆನ್ಸ್ ಝೋನ್ 5,400 ಝೋನ್. ಸೊ ಬೆಳಗ್ಗೆನೆ ಮಾರ್ಕೆಟ್ ಓಪನಿಂಗ್ ಆದಾಗ್ಲೇ ನೀವು ಹೈನ ನೋಡಬಹುದು 25,372. ಕ್ಲೋಸಿಂಗ್ ಟೈಮ್ ಅಲ್ಲಿ ನೀವು ಹೈನ ಕೂಡ ಇಲ್ಲಿ ನೋಡಬಹುದು. ಸೊ 357.90. ಸೊ ಆಲ್ಮೋಸ್ಟ್ ವಿ ಆರ್ ಕ್ಲೋಸ್ ಟು 400 ಲೆವೆಲ್. ಸೊ ನಮ್ಮ ರೆಸಿಸ್ಟೆನ್ಸ್ ಝೋನ್ ಏನಿದೆ 25,400. ಇವತ್ತಿನ ಹೈ ನೀವು ನೋಡೋದಾದ್ರೆ ಏನಾಗುತ್ತೆ 25,072. ಸೊ ಹೆಚ್ಚು ಕಡಿಮೆ 30 ಪಾಯಿಂಟ್ಸ್ ಅಲ್ಲಿ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಝೋನ್ ಇದೆ 25,400. ನಾಳೆ ಏನಾಗಬಹುದು, ನಾಳೆ 25,400 ಲೆವೆಲ್ಗೆ ಮಾರ್ಕೆಟ್ ಓಪನ್ ಆಗಿದೆ ಅಂತ ಅನ್ಕೊಳ್ಳಿ. 25,400 ಝೋನ್ ಅದು ಹೋಲ್ಡ್ ಮಾಡಬೇಕಾಗುತ್ತೆ. ಅಂದ್ರೆ 5 to 10 minutes 15 minutes 25,400 ಝೋನ್ ನ ಏನಾದ್ರು ಹೋಲ್ಡ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಮಗೆ ಯಾವ ಲೆವೆಲ್ ಸಿಗುತ್ತೆ ಅಂದ್ರೆ 25,500 ಮತ್ತೆ 25,600 ನೋಡೋಕೆ ಸಿಗುತ್ತೆ. ಇನ್ ಕೇಸ್ 25,600 ಏನಾದ್ರು ಹೋಲ್ಡ್ ಆಗ್ತಾ ಇದೆ ಅಂತಂದ್ರೆ ದೆನ್ 700 to 800 ಕೂಡ ನಮಗೆ ನೋಡಕ್ ಸಿಗುತ್ತೆ. ನಾಟ್ ಇಮಿಡಿಯೇಟ್ಲಿ, ಯಾಕಂದ್ರೆ ನಮಗೆ ಇದೇ ಭಾವನಾರ 1ನೇ ತಾರೀಕು ನಮಗೆ ಬಜೆಟ್ ಇದೆ. ಸೊ ಬಜೆಟ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಇವೆಂಟ್ ಆಗುತ್ತೆ. ಸೊ ನಮಗೆ ಇರೋದೇ 2 ಟ್ರೇಡಿಂಗ್ ಸೆಷನ್, ಅದು ಗುರುವಾರ ಮತ್ತೆ ಶುಕ್ರವಾರ ಆಗಿರೋದ್ರಿಂದ ಮಾರ್ಕೆಟ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂತಂದ್ರೆ ನಿನ್ನೆ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೆ, ಲೋವರ್ ಲೆವೆಲ್ ಅಲ್ಲಿ ನಮಗೆ ಆಪ್ಷನ್ಸ್ ರೈಟ್ ಆಗಿದೆ ಅಂತ. ಆಪ್ಷನ್ಸ್ ಯಾವ ಸ್ಟ್ರೈಕ್ ಆಗಿದೆ 25,000. ಸೊ 25,000 ನಮಗೆ ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. 25,000 ನೀವು ನೋಡಬಹುದು 56.2 lakhs ಓಪನ್ ಇಂಟ್ರೆಸ್ಟ್ ಇದೆ. ಬಟ್ ಇಂಟ್ರೆಸ್ಟಿಂಗ್ ಎಲ್ಲಿದೆ ಅಂತಂದ್ರೆ 25,300 ಮತ್ತೆ 350 ಲೆವೆಲ್ ಇದೆ. ಯಾಕೆ ಅಂತಂದ್ರೆ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಓಪನ್ ಇಂಟ್ರೆಸ್ಟ್ ಚೇಂಜ್ ನೋಡಿ 506%, ಇಲ್ಲಿ 210%, 16.9 ಓಪನ್ ಇಂಟ್ರೆಸ್ಟ್ ಇದೆ, ಈ ಕಡೆ 21.2 ಇದೆ. ಬಟ್ ನೆಕ್ ಟು ನೆಕ್ ಫೈಟ್ ಎಲ್ಲಿದೆ ಅಂತಂದ್ರೆ 25,400 ಲೆವೆಲ್ಗೆ. 25,400 ಲೆವೆಲ್ಗೆ ಪುಟ್ ಸೈಡ್ 20.4 lakhs ಇದೆ, ಅದೇ ಕಾಲ್ ಸೈಡ್ 36.4 ಇದೆ. ನೆಕ್ಸ್ಟ್ ಎಲ್ಲಿದೆ ಅಂತಂದ್ರೆ ದೆನ್ ಅಗೈನ್ 25,500 ಲೆವೆಲ್ಗೆ. ಸೊ 450 ಲೆವೆಲ್ಗೆ ನೆಗ್ಲಿಜಿಬಲ್ ಇದೆ. ಬಟ್ 25,500 ಲೆವೆಲ್ಗೆ ನಮಗೇನಿದೆ 53.8 ಮತ್ತೆ 15 ಇದೆ. ಸೊ ಪುಟ್ ರೈಟರ್ಸ್ ಇನ್ನು 55,500 ಝೋನ್ ನ ಇಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಬಟ್ ಕಾಲ್ಡ್ ರೈಟರ್ಸ್ ಆಲ್ರೆಡಿ ಯೋಚನೆ ಮಾಡ್ಬಿಟ್ಟು ಏನ್ ಮಾಡಿದ್ರೆ ಓಪನ್ ಇಂಟ್ರೆಸ್ಟ್ ನ ಇಲ್ಲಿ ಇನ್ಕ್ರೀಸ್ ಮಾಡಿದ್ರೆ. ಸೊ ಡೌನ್ ಸೈಡ್ 25,000 ಕಂಪ್ಲೀಟ್ ಆಗಿ ಲಾಕ್ ಆಗುತ್ತೆ. ಅದನ್ನ ಬಿಟ್ಟರೆ ನಮಗೆ 25,100 ನೀವು ಲೋವರ್ ಲೆವೆಲ್ ಅಲ್ಲಿ ನೋಡಬಹುದು ಓಪನ್ ಇಂಟ್ರೆಸ್ಟ್ ಚೇಂಜ್ ನಮಗೆ ನೆಗೆಟಿವ್ ಅಲ್ಲಿ ಇದೆ. ಸೊ ಯಾಕೆ ನಮಗೆ ಪುಟ್ ಸೈಡ್ ಅಷ್ಟು ಹೆಚ್ಚಿನ ತರನಾಗಿರ್ತಕ್ಕಂಥ ಓಪನ್ ಇಂಟ್ರೆಸ್ಟ್ ನೋಡಕ್ ಸಿಗ್ತಾ ಇಲ್ಲ ಹೈಯರ್ ಲೆವೆಲ್ ಅಲ್ಲಿ ಅಂತಂದ್ರೆ ಇಟ್ ಇಸ್ ಸಿಂಪಲ್. ಬಜೆಟ್ ಸೆಷನ್ ಇರೋದ್ರಿಂದ, ಅದು ಸಂಡೇ ಇರೋದ್ರಿಂದ 3rd ಗೆನೆ ಎಕ್ಸ್ಪೈರಿ ಇದೆ. ಸೊ ನ್ಯೂಸ್ ಯಾವ ಕಡೆ ಬೇಕಾದ್ರೂ ಆ ಕಡೆ ಆಗ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಆಪ್ಷನ್ ಸೆಲ್ಲರ್ಸ್, ಸೊ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಟೈಮ್ ಡಿಕೆ ಅಡ್ವಾಂಟೇಜ್ ಇರುತ್ತೆ. ಸೊ ಇವರಿಗೆ ಟೈಮ್ ಡಿಕೆ ಅಡ್ವಾಂಟೇಜ್ ಸ್ವಲ್ಪ ಕಮ್ಮಿ ಇರುತ್ತೆ ಕಂಪೇರ್ ಟು ಆಪ್ಷನ್ ರೈಟರ್ಸ್ಗೆ. ಸೊ ಹಾಗಾಗಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ನೀವು ಈ ಸೈಡ್ ನೋಡ್ತಾ ಇದ್ರೆ ರಾದರ್ ದನ್ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟ್ ಅಂತಾನೆ ಹೇಳ್ಬೋದು. ದೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ, ಬಟ್ ನಮಗೆ ಗ್ಯಾಪ್ ಏನಿದೆ ಗ್ಯಾಪ್ ಕವರ್ ಆಗಿದೆ. ನಾಳೆ ಇನ್ ಕೇಸ್ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆದ್ರೆ ಸೊ ನಾವಿಲ್ಲಿ ಹೆಚ್ಚು ಕಡಿಮೆ ಒಂದು 300 to 400 ಪಾಯಿಂಟ್ಸ್ ಈಸಿ ಮೂವ್ಮೆಂಟ್ ನ ನೋಡಕ್ಕೆ ಬ್ಯಾಂಕ್ ನಿಫ್ಟಿಲಿ ಸಿಗುತ್ತೆ. ಸೊ ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿಲಿ ಇರ್ತಕ್ಕಂಥ ಮೆಜಾರಿಟಿ ಆಫ್ ದ
ಸ್ಟಾಕ್ಸ್ ನಿಫ್ಟಿಲಿ ಇರೋದ್ರಿಂದ ಎರಡು ಕಡೆ ಮೊಮೆಂಟಮ್ ಸಿಗುತ್ತೆ ಒನ್ಸ್ ಇಟ್ ಸ್ಟಾರ್ಟ್ಸ್ ಮೂವಿಂಗ್. ಸೊ 25,400 ತುಂಬಾ ಕ್ರೂಷಿಯಲ್ ಆಗುತ್ತೆ. ನಾಳೆ 25,400 ಲೆವೆಲ್ಗೆ ಓಪನ್ ಆಗುತ್ತಾ 25,350 ಲೆವೆಲ್ಗೆ ಓಪನ್ ಆಗುತ್ತಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 25,350 ಏನಾದ್ರು ಓಪನ್ ಆದ್ರೆ 25,300 ನಮಗೆ ಸಪೋರ್ಟ್ ಆಗಿ ಆಕ್ಟ್ ಮಾಡುತ್ತೆ. ಅದೇ ರೀತಿ 25,400 ನಮಗೆ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡುತ್ತೆ. 25,400 ಮೇಲ್ಗಡೆ 25,300 ಕೆಳಗಡೆ ನಮಗೆ ಏನಾಗುತ್ತೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡುತ್ತೆ. ಹೋಪ್ ಎಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮರಿದ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.